ಎಲ್ಲರಿಗೂ ನಮಸ್ಕಾರ. ಮೈಸೂರು ವಿಶ್ವವಿದ್ಯಾಲಯ ಪ್ರಥಮ BA ಐಚ್ಛಿಕ ಕನ್ನಡ ಮೊದಲನೇ ಚತುರ್ಮಾಸ ಅಧಿವೇಶನ ವಿವೇಕಿಗಳ್ ನಾಡವರ್ಗಳ್ ಅಧಿವೇಶನ ಸಂಖ್ಯೆ 36. ಈ ಅಧಿವೇಶನದ ಉದ್ದೇಶಗಳು ಕವಿರಾಜ ಮಾರ್ಗ ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಳ್ಳುವುದು, ಕನ್ನಡ ನಾಡು ನುಡಿಯ ಪ್ರಾಚೀನತೆಯ ಬಗ್ಗೆ ತಿಳಿಯುವಂಥದ್ದು, ಕನ್ನಡ ಕಾವ್ಯಲಕ್ಷಣ ಹಾಗೂ ಅಲಂಕಾರ ಪರಂಪರೆಯ ಬಗ್ಗೆ ಅರಿವನ್ನು ಮೂಡಿಸುವುದು, ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ತಿಳಿಯುವುದು, ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯದ ಸಂಬಂಧಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು, ಕನ್ನಡ ಸ್ವತಂತ್ರ ಕಾವ್ಯ ಲಕ್ಷಣದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಉದ್ದೇಶವನ್ನು ಈ ಅಧಿವೇಶನ ಒಳಗೊಂಡಿದೆ. ಪ್ರಸ್ತುತ ವಿವೇಕಿಗಳ್ ನಾಡವರ್ಗಳ್ ಎಂಬ ಕಾವ್ಯ ಭಾಗವನ್ನು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಉಪಲಬ್ಧವಾದಂತಹ ಕೃತಿಯಾದ ಕವಿರಾಜ ಮಾರ್ಗ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಕೃತಿಯನ್ನು KB ಪಾಠಕ್ ರವರು 1898ರಲ್ಲಿ ಮೊದಲ ಬಾರಿಗೆ ಇದನ್ನು ಪ್ರಕಟಿಸ್ತಾರೆ. ನೃಪತುಂಗನ ಆಸ್ಥಾನದಲ್ಲಿದ್ದಂತಹ ಕವಿ ಶ್ರೀ ವಿಜಯ ಇದರ ಕರ್ತೃ. ದಂಡಿಯ ಕಾವ್ಯಾದರ್ಶ ಹಾಗೂ ಭಾಮಹನ ಕಾವ್ಯಾಲಂಕಾರ ಕೃತಿಗಳಿಂದ ಪ್ರಭಾವಿತವಾಗಿದೆ. ಈ ಕೃತಿಯೊಳಗಡೆ ಅಂದಿನ ಕನ್ನಡ ನಾಡು ನುಡಿಗಳ ಸ್ವರೂಪ, ಸಾಹಿತ್ಯದ ಸ್ಥಿತಿ ಮತ್ತು ಕವಿಗಳಿಗೆ ರಾಜಮಾರ್ಗವನ್ನು ತೋರಿಸುವಂತಹ ಸ್ವತಂತ್ರವಾದ ಮತ್ತು ಬೆಲೆಯುಳ್ಳವಾದಂತಹ ಒಂದು ಗ್ರಂಥ ಅಂತೇಳಿ ಕನ್ನಡ ಸಾಹಿತ್ಯದಲ್ಲಿ ಕವಿರಾಜ ಮಾರ್ಗಕ್ಕೆ ಮಹತ್ವದ ಸ್ಥಾನಮಾನವನ್ನು ಇದೆ. ಅಷ್ಟೇ ಅಲ್ಲದೆ ಕನ್ನಡದ ಮೊದಲ ಉಪಲಬ್ಧ ಕೃತಿಯಾಗಿಯೂ ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೂ ಕನ್ನಡದಲ್ಲಿ ಕಾವ್ಯ ಪರಂಪರೆಗೆ ಒಂದು ತೋರಣ ನಾಂದಿಯನ್ನು ಹಾಡಿದಂತಹ ಒಂದು ಕೃತಿಯಾಗಿ ಈ ಕೃತಿ ಮಹತ್ವವನ್ನು ಪಡ್ಕೊಂಡಿದೆ. ಪ್ರಸ್ತುತ ವಿವೇಕಿಗಳ್ ನಾಡವರ್ಗಳ್ ಎಂಬ ಕಾವ್ಯ ಭಾಗದ ವಸ್ತು ಈ ಕೃತಿಯನ್ನು ಕವಿರಾಜ ಮಾರ್ಗದ ಮೊದಲ ಪರಿಚ್ಛೇದದಿಂದ ಒಟ್ಟು 8 ಪದ್ಯಗಳನ್ನು ಹಾಗೂ 3ನೇ ಪರಿಚ್ಛೇದದಿಂದ ಉಳಿದ 2 ಪದ್ಯಗಳನ್ನು ಆಯ್ದುಕೊಳ್ಳಲಾಗಿದೆ. ಮೊದಲ 8 ಪದ್ಯಗಳಲ್ಲಿ ಕನ್ನಡ ನಾಡು, ನುಡಿ, ಕಾವ್ಯದ ಕಾರ್ಯ ಮತ್ತು ಪ್ರಯೋಜನವನ್ನು ಹಾಗೂ ಕನ್ನಡದ ಪ್ರಾಚೀನ ಕವಿಗಳ ವಿವರ, ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿದ್ದ ಕನ್ನಡ ನಾಡಿನ ತಿರುಳುಗನ್ನಡ ಪ್ರದೇಶ, ಕನ್ನಡಿಗರ ಕಾವ್ಯರಚನಾ ಸಾಮರ್ಥ್ಯವನ್ನು ವಿವರಿಸುವಂತಹ ಕಾವ್ಯ ಭಾಗಗಳನ್ನು ಆಯ್ದುಕೊಳ್ಳಲಾಗಿದೆ. ಕವಿರಾಜ ಮಾರ್ಗ ಕೃತಿ ಕರ್ನಾಟಕದಲ್ಲಿ ಕನ್ನಡ ನಾಡು ನುಡಿಯ ಪ್ರಾಚೀನತೆ ಹಾಗೂ ವಿಸ್ತಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಕನ್ನಡ ನಾಡಿನ ವ್ಯಕ್ತಿತ್ವವನ್ನು ಬಿಂಬಿಸುವಲ್ಲಿ ಮಹತ್ವವಾದಂಥ ಪಾತ್ರವನ್ನು ಒಳಗೊಂಡಿದೆ. ಕವಿರಾಜ ಮಾರ್ಗ ಕೃತಿಯೊಳಗಡೆ ಉಲ್ಲೇಖವಾಗಿರುವಂತಹ ಕನ್ನಡ ಸಾಹಿತ್ಯ ಮತ್ತು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ಮಹತ್ವದ ದಾಖಲೆಗಳನ್ನು ವಿವೇಕಿಗಳ್ ನಾಡವರ್ಗಳ್ ಎಂಬ ಕಾವ್ಯ ಭಾಗದಲ್ಲಿ ಆಯ್ದುಕೊಳ್ಳಲಾಗಿದೆ. ಈ ಕಾವ್ಯ ಭಾಗದ ಮೊದಲನೇ ಪದ್ಯ, ಈ ಪ್ರೆಸೆಂಟೇಷನ್ನಲ್ಲಿ ನಾನು ಪದ್ಯಗಳನ್ನು ಹಾಕಿಲ್ಲ. ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಕೇಳುವಂತಹ ಸಂದರ್ಭದಲ್ಲಿ, ಪದ್ಯವನ್ನು ಓದುವಂತಹ ಸಂದರ್ಭದಲ್ಲಿ ನಿಮ್ಮ ಪುಸ್ತಕವನ್ನು ಗಮನಿಸಬೇಕಾಗತ್ತೆ. ಆ ಪುಸ್ತಕದಲ್ಲಿ ಪದ್ಯಗಳನ್ನು ಬಿಡಿಸಿಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ನಂತರ ಅದರ ವಿವರಣೆಯನ್ನು ಸಂಬಂಧಪಟ್ಟ ಹಾಗೆ PPTಗಳನ್ನು ನೀವು ಗಮನಿಸಬೇಕಾಗತ್ತೆ. ಮೊದಲನೇ ಪದ್ಯ
ಕಾವ್ಯದ ಕಾರ್ಯ ಹಾಗೂ ಪ್ರಯೋಜನವನ್ನು ಕುರಿತಾದಂತಹ ವಿವರಣೆಯನ್ನು ಒಳಗೊಂಡಿದೆ. ಒಂದು ಕಾವ್ಯದಿಂದ ಆಗುವಂತಹ ಪ್ರಯೋಜನ, ಒಂದು ಕಾವ್ಯ ಮಾಡಬೇಕಾಗಿರುವಂತಹ ಕಾರ್ಯವನ್ನು ಕುರಿತಾದಂತಹ ದಾಖಲೆಯನ್ನು ಮೊದಲನೇ ಪದ್ಯ ಒಳಗೊಂಡಿದೆ. ಪಾಪಮಿದು, ಪುಣ್ಯಮಿದು, ಹಿತರೂಪಮಿದು, ಅಹಿತ ಪ್ರಕಾರಮಿದು, ಸುಖಮಿದು, ದುಃಖೋಪಾತಮಿದೆಂದು ಅರಿಪುಗುಂ ಆ ಪರಮ ಕವಿಪ್ರಧಾನರ ಕಾವ್ಯಂಗಳ್. ಕವಿರಾಜ ಮಾರ್ಗದ ಮೊದಲ ಪರಿಚ್ಛೇದದ 18ನೇ ಪದ್ಯದಲ್ಲಿ ಶ್ರೀ ವಿಜಯ ಈ ವಿಚಾರವನ್ನು, ಕಾವ್ಯದ ಕಾರ್ಯವನ್ನು ಕುರಿತಾದಂತಹ ಪ್ರಸ್ತಾಪವನ್ನು ಮಾಡ್ತಾನೆ. ಮನುಷ್ಯನ ಬದುಕಿನಲ್ಲಿ ಬಹಳ ಮಹತ್ವವಾದಂತಹ ಒಂದು ಪ್ರಜ್ಞೆಯನ್ನು ಕಾವ್ಯ ನಮಗೆ ಕೊಡುತ್ತೆ. ಯಾವ್ಯಾವುದಪ್ಪ ಅಂತಂದರೆ ಪಾಪಮಿದು, ಪುಣ್ಯಮಿದು. ಪಾಪ ಪುಣ್ಯಗಳ ಪರಿಕಲ್ಪನೆಯನ್ನು ನಮಗೆ ಕಾವ್ಯ ಒದಗಿಸುತ್ತೆ. ಯಾವುದು ಪಾಪ, ಯಾವುದು ಪುಣ್ಯ ಅಂತಕ್ಕಂಥ. ಹಿತರೂಪಮಿದು, ಅಹಿತ ಪ್ರಕಾರಮಿದು. ಯಾವುದು ಹಿತ ಮತ್ತು ಯಾವುದು ಅಹಿತ ಆದಂಥದ್ದು. ಹಿತರೂಪಮಿದು, ಅಹಿತ ಪ್ರಕಾರಮಿದು. ಇದು ಹಿತವಾಗಿರುವಂಥದ್ದು, ಇದು ಅಹಿತವಾಗಿರುವಂತಹದ್ದು. ಸುಖಮಿದು, ದುಃಖೋಪಾತಮಿದು. ಯಾವುದು ಸುಖ, ಯಾವುದು ದುಃಖ, ಯಾವುದು ಸುಖ ಅಂತಕ್ಕಂಥದ್ದು ಮತ್ತು ಯಾವುದು ದುಃಖ ಅನ್ನುವಂತಹದ್ದನ್ನು ಅರಿಪುಗುಂ ತಿಳಿಸುತ್ತೆ. ಸುಖ ದುಃಖಗಳ ಅರಿವನ್ನು ಉಂಟು ಮಾಡುತ್ತೆ. ಅರಿಪುಗುಂ ಅಂದರೆ ಅರಿವನ್ನು, ತಿಳುವಳಿಕೆಯನ್ನು ಉಂಟು ಮಾಡುತ್ತೆ. ಯಾವುದು ಅಂದರೆ ಆ ಪರಮ ಕವಿ ಪ್ರಧಾನರ ಕಾವ್ಯಗಳು. ನಮ್ಮ ಕವಿಗಳ ಮತ್ತು ಸಾಹಿತಿಗಳ ಕಾವ್ಯಗಳ ಮುಖ್ಯ ಉದ್ದೇಶ ಏನಾಗಿರುತ್ತಪ್ಪ ಅಂತಂದರೆ ಯಾವುದು ಪಾಪ, ಯಾವುದು ಪುಣ್ಯ, ಯಾವುದು ಹಿತ, ಯಾವುದು ಅಹಿತ, ಯಾವುದು ಒಳಿತು, ಯಾವುದು ಕೆಡುಕು, ಯಾವುದು ಸುಖ, ಯಾವುದು ದುಃಖ, ಇವುಗಳ ಪರಿಕಲ್ಪನೆಯನ್ನು ನೀಡುತ್ತೆ. ಸಾಹಿತ್ಯದ ಪ್ರಧಾನವಾದಂತಹ ಮುಖ್ಯ ಉದ್ದೇಶ ಅಂತಂದರೆ ವ್ಯಕ್ತಿಯ ಬದುಕಿನ ಒಂದು ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡುತ್ತೆ. ಬದುಕಿನಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಜೀವನ ಮೌಲ್ಯಗಳನ್ನು ತಿಳಿಸುವಂತಹ ಕೆಲಸವನ್ನು ಸಾಹಿತ್ಯ ಅಂತಕ್ಕಂಥದ್ದು ಮಾಡುತ್ತೆ ಎಂಬಂತಹ ಮಾಹಿತಿಯನ್ನು ಕವಿರಾಜ ಮಾರ್ಗದ ಮೊದಲನೇ ಪದ್ಯದಲ್ಲಿ ಕಾವ್ಯದ ಕಾರ್ಯ ಹಾಗೂ ಪ್ರಯೋಜನವನ್ನು ಕುರಿತಾದಂತಹ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನು ಈ ಕಾವ್ಯ ಭಾಗದಲ್ಲಿ ಒಳಗೊಂಡಿದೆ. ಇನ್ನು ಎರಡನೇ ಪದ್ಯ ಕನ್ನಡ ಕಾವ್ಯ ಪರಂಪರೆಯ ಒಂದು ಇತಿಹಾಸವನ್ನು, ಕನ್ನಡ ಸಾಹಿತ್ಯದಲ್ಲಿರುವಂತಹ ಕವಿಗಳ ಬಗ್ಗೆ, ಕವಿಗಳ ಜೊತೆಗೆ ಪದ್ಯ ಕವಿಗಳು ಮತ್ತು ಗದ್ಯ ಕವಿಗಳು ಎಂಬಂತಹ ವಿಭಾಗವನ್ನು ಕೊಡುವುದರ ಮುಖಾಂತರ ಕನ್ನಡ ಸಾಹಿತ್ಯದಲ್ಲಿ ಪದ್ಯ ಅಂತಕ್ಕಂಥದ್ದು ಮತ್ತು ಗದ್ಯ ಎಂಬಂತಹ ಒಂದು ಸಾಹಿತ್ಯ, ಎರಡು ಸಾಹಿತ್ಯ ಪ್ರಕಾರಗಳ ಪರಿಕಲ್ಪನೆಯನ್ನು ಇಲ್ಲಿ ನಮಗೆ ಹೇಳುತ್ತೆ. ಪರಮ ಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳು ಆ ನಿರತಿಶಯ ವಸ್ತುವಿಶ್ಚರ ವಿರಚನೆ ಲಕ್ಷ್ಯಂ ತದ್ ಆದ್ಯ ಕಾವ್ಯಕ್ಕೆಂದು. ಇಲ್ಲಿ ಹೇಳ್ತಾನೆ ಪರಮ ಶ್ರೀ ವಿಜಯ. ಕವಿಚರಿತಕಾರರು ಈ ಶ್ರೀ ವಿಜಯ ಕವೀಶ್ವರ ಎಂತಕ್ಕಂಥದ್ದು ಎರಡೂ ಒಂದೇ ಅಂತೇಳಿ, ಕವೀಶ್ವರ ಎಂಬುದು ಶ್ರೀ ವಿಜಯನ ಬಿರುದಾಗಿರಬಹುದು ಎನ್ನುವಂತಹ ಒಂದು ದಾಖಲೆಯನ್ನು ಕೂಡ ಕೊಡ್ತಾರೆ. ಪರಮ ಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳು ಆ ನಿರತಿಶಯ ವಸ್ತು ವಿಸ್ತರ ವಿರಚನೆ ಲಕ್ಷ್ಯಂ ತದಾದ್ಯ ಕಾವ್ಯಕ್ಕೆಂದು. ಕನ್ನಡದ ಆದ್ಯ ಕಾವ್ಯಕ್ಕೆ, ಕನ್ನಡದಲ್ಲಿ ಕಾವ್ಯ ಪರಂಪರೆಯನ್ನು ರಚಿಸಿರುವುದರಲ್ಲಿ ಕಾವ್ಯದಲ್ಲಿ ಇಲ್ಲಿ ಪದ್ಯ ಕವಿಗಳ ಉಲ್ಲೇಖವನ್ನು ಕೊಡ್ತಾನೆ. ಇಷ್ಟು ಜನರು ಪ್ರಮುಖ ಕನ್ನಡದ ಪದ್ಯ ಕವಿಗಳಾಗಿದ್ದರು ಅನ್ನುವಂತಹ ಮಾಹಿತಿನ ಎರಡನೇ ಪದ್ಯದಲ್ಲಿ ಹೇಳ್ತಾನೆ. ಅಂದರೆ ಕವಿರಾಜ ಮಾರ್ಗದ ಕಾಲಘಟ್ಟಕ್ಕಾಗಲೇ ಕನ್ನಡದಲ್ಲಿ ಇಷ್ಟು ಜನ ಪ್ರಮುಖ ಕವಿಗಳಿದ್ದರು. ಅವರು ರಚಿಸ್ತಾ ಇದ್ದಿದ್ದು ಯಾವುದಂದರೆ ಪದ್ಯಗಳನ್ನು ಎನ್ನುವಂತಹ ಒಂದು ಉಲ್ಲೇಖವನ್ನು ಈ ಒಂದು ಕವಿತೆ ನಮಗೆ, ಈ ಒಂದು ಪದ್ಯ ಭಾಗ ನಮಗೆ
ಪ್ರಮುಖವಾದಂತಹ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಇಲ್ಲಿದ್ದಂತಹ ಪದ್ಯ ಕವಿಗಳ ಉಲ್ಲೇಖವನ್ನು ನಮಗೆ ಕೊಡುತ್ತೆ. ಮುಂದುವರೆದು 3ನೇ ಪದ್ಯದಲ್ಲಿ ಕನ್ನಡ ಕಾವ್ಯ ಲಕ್ಷಣಗಳನ್ನು ಕುರಿತಾದಂತಹ ಮಾಹಿತಿಯನ್ನು ಒಳಗೊಂಡಿದೆ. ಇದು ಯಾವುದಪ್ಪ ಕನ್ನಡ ಕಾವ್ಯ ಲಕ್ಷಣಗಳನ್ನು ಕುರಿತಾದಂತಹ ಮಾಹಿತಿ ಅಂತಂದರೆ, ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್ ಚತ್ತಾಣಮುಂ ಬೆದಂಡೆಯುಂ ಎಂದು ಈಗಡಿನ ನೆಗಳತೆಯ ಕಬ್ಬದೊಳು ಒಡಂಬಡಂ ಮಾಡಿದರ್ ಪುರಾತನ ಕವಿಗಳು. ಇಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಅಂದರೆ, ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್, ಕನ್ನಡದಲ್ಲಿ ಮಹತ್ವವಾಗಿ ಚತ್ತಾಣ ಮತ್ತು ಬೆದಂಡೆ ಎಂಬ 2 ಕಾವ್ಯ ಲಕ್ಷಣಗಳ ಮಾಹಿತಿಯನ್ನು ಇಲ್ಲಿ ಹೇಳ್ತಾನೆ. ಎಂಬೀಗಡಿನ ನೆಗಳತೆಯ ಕಬ್ಬದೊಳು ಒಡಂಬಡಂ ಮಾಡಿದರ್ ಪುರಾತನ ಕವಿಗಳು. ಪುರಾತನ ಕವಿಗಳು ಈ 2 ಕಾವ್ಯ ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯವನ್ನು ರಚಿಸಿದರು ಅನ್ನುವಂತಹ ಮಾಹಿತಿಯನ್ನು ಕವಿರಾಜ ಮಾರ್ಗಕಾರ ಇಲ್ಲಿ ಹೇಳ್ತಾನೆ. ಚತ್ತಾಣ ಅಂದರೆ ಹಲವು ಕಂದಗಳು ಮತ್ತು ಅವುಗಳ ನಡುವೆ ಸುಂದರವಾದ ಕನ್ನಡ ವೃತ್ತಗಳಾದ ಅಕ್ಕರ, ಚೌಪದಿ, ಗೀತಿಕೆ, ತ್ರಿಪದಿಗಳು ಕೂಡಿದ್ದರೆ ಅದು ಚತ್ತಾಣ ಅಂತ ಹೇಳ್ತಾನೆ. ಚತ್ತಾಣವನ್ನು ಒಂದು ಓದುಗಬ್ಬ ಅಂತ ಹೇಳಿ ಕರೀತಾನೆ ಕವಿರಾಜ ಮಾರ್ಗಕಾರ. ಮತ್ತು ಬೆದಂಡೆ ಅಂತಂದರೆ ಕಂದಗಳು, ವೃತ್ತಗಳು ಸುಂದರ ರೂಪಿನಿಂದ ಬಂದರೆ ಅದು ಬೆದಂಡೆ. ಇದು ಒಂದು ಹಾಡುಗಬ್ಬ ಅಂತೇಳಿ ಕರೀತಾರೆ. ಈ 2 ಪ್ರಮುಖ ಕಾವ್ಯ ಪ್ರಕಾರಗಳು ಪ್ರಾಚೀನ ಕನ್ನಡದ ಲಕ್ಷಣಗಳಾಗಿದ್ವು. ಇದನ್ನು ನಮ್ಮ ಪುರಾತನ ಕವಿಗಳು ಒಡಂಬಡಂ ಮಾಡಿದರು. ನಮ್ಮ ಪುರಾತನ ಕವಿಗಳು ಈ ರೀತಿಯಾದಂತಹ ಒಂದು ಕಾವ್ಯ ಲಕ್ಷಣಗಳನ್ನು ಇಟ್ಕೊಂಡು ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನು ಕವಿರಾಜ ಮಾರ್ಗಕಾರ ಈ ಒಂದು 3ನೇ ಪದ್ಯದಲ್ಲಿ ಕನ್ನಡ ಕಾವ್ಯ ಲಕ್ಷಣಗಳ ಒಂದು ಪರಿಕಲ್ಪನೆಯನ್ನು ಕುರಿತು ಮಾತಾಡ್ತಾನೆ. ಮತ್ತು 4 ಮತ್ತು 5ನೇ ಪದ್ಯಗಳು ಕರ್ನಾಟಕದ ವಿಸ್ತಾರ ಹಾಗೂ ಕನ್ನಡ ನಾಡು ನುಡಿಯ ಪರಿಕಲ್ಪನೆಯ ಬಗ್ಗೆ ಮಹತ್ವದ ದಾಖಲೆಯನ್ನು ಕೊಡ್ತವೆ. ಕರ್ನಾಟಕದ ಪ್ರಾದೇಶಿಕವಾದಂತಹ ಒಂದು ಗಡಿಯ ಎಲ್ಲೆಯನ್ನು ಕೂಡ ಕವಿರಾಜ ಮಾರ್ಗಕಾರ ಕ್ರಿಸ್ತಶಕ 9ನೇ ಶತಮಾನದಲ್ಲೇ ಹೇಳ್ತಾನೆ, ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಕಾವೇರಿಯಿಂದ ಗೋದಾವರಿವರ ಮಿರ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ. ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಕನ್ನಡ ನಾಡು ಅಂತಕ್ಕಂಥದ್ದು ಎಲ್ಲಿಯವರೆಗೆ ವಿಸ್ತಾರವನ್ನು ಒಳಗೊಂಡಿತ್ತಪ್ಪ ಅಂತಂದರೆ, ಅದು ದಕ್ಷಿಣದಲ್ಲಿ ಕಾವೇರಿಯಿಂದ ಉತ್ತರದಲ್ಲಿ ಗೋದಾವರಿ ನದಿಯವರೆಗಿನ ವ್ಯಾಪ್ತಿಯನ್ನು ಒಳಗೊಂಡಿತ್ತು. ಕಾವೇರಿಯಿಂದ ಗೋದಾವರಿವರ ಮಿಡ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ. ಈ ಕನ್ನಡ ನಾಡು ಅಂತಕ್ಕಂಥದ್ದು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿ ನದಿಯವರೆಗೆ ವಿಸ್ತಾರತೆಯನ್ನು, ವ್ಯಾಪ್ತಿಯನ್ನು ಪಡ್ಕೊಂಡಿದ್ದಂತಹ ಒಂದು ವಿಷಯ, ಅಂದರೆ ಒಂದು ಪ್ರಾಂತ್ಯವಾಗಿತ್ತು ಅಂತೇಳಿ ಕನ್ನಡ ನಾಡಿನ ವಿಸ್ತಾರವನ್ನು ಕುರಿತು ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಇದು ವಿಶಾಲ ಕರ್ನಾಟಕದ ವ್ಯಾಪ್ತಿಯನ್ನು ಸಾಹಿತ್ಯ ಕೃತಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಿಸಿದಂತಹ ಒಂದು ದಾಖಲೆಯಾಗಿ ನಮಗೆ ಸಿಗುತ್ತೆ. ಈ ವಿಸ್ತಾರವಾಗಿರುವಂತಹ ಒಂದು ಪ್ರದೇಶವನ್ನು ಕುರಿತು ಮಾತಾಡ್ತಾ ಕವಿರಾಜ ಮಾರ್ಗಕಾರ ಅದರೊಳಗೂ ಕೂಡ ವಿಶೇಷವಾಗಿ ಮುಂದಿನ ಪದ್ಯದಲ್ಲಿ ತಿರುಳುಗನ್ನಡದ ಪ್ರದೇಶವನ್ನು ಹೇಳ್ತಾನೆ.
ತಿರುಳುಗನ್ನಡದ ನಾಡು ಅಂತಕ್ಕಂಥದ್ದು ಈ ಕಾವೇರಿಯಿಂದ ಗೋದಾವರಿಯ ಒಳಗೆ ಹರಡಿದ್ದ ಪ್ರದೇಶದಲ್ಲಿ ಯಾವ ಪ್ರದೇಶ ಅಂತಕ್ಕಂಥದ್ದು ತಿರುಳುಗನ್ನಡದ ನಾಡಾಗಿತ್ತು ಎಂಬಂತಹ ಮಾಹಿತಿಯನ್ನು ಕುರಿತು ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಅದರೊಳಗಂ ಕಿಸುವಳಲು ಆ ವಿದಿತ ಮಹಾ ಕೊಪಣ ನಗರದ ಪುಲಿಗೆರೆಯ ಸದಪಿಸ್ತುತಮಪ್ಪ ಒಕ್ಕುಂದದ ನಡುವಣ ನಾಡೆ ಕನ್ನಡದ ತಿರುಳ್ ಎಂಬ ಮಾಹಿತಿಯನ್ನು ಹೇಳ್ತಾನೆ. ಕಾವೇರಿಯಿಂದ ಗೋದಾವರಿಯವರೆಗೆ ವಿಸ್ತಾರವನ್ನು ಒಳಗೊಂಡಿದ್ದಂತಹ ಈ ಕನ್ನಡ ವಿಷಯ ಅಥವಾ ಕರ್ನಾಟಕ ಪ್ರಾಂತ್ಯದ ಒಳಗಡೆ ಬಹಳ ಮುಖ್ಯವಾದಂತಹ ತಿರುಳುಗನ್ನಡದ ನಾಡು ಯಾವುದಾಗಿತ್ತಪ್ಪ ಅಂತಂದರೆ ಅದರೊಳಗಂ ಆ ಮುಂದಿನ ಪದ್ಯದ ಮುಂದುವರಿದ 4ನೇ ಪದ್ಯದ ಮುಂದುವರಿದ ರೂಪನೇ ಇದು. ಕಾವೇರಿಯಿಂದ ಗೋದಾವರಿಯವರೆಗೆ ವಿಸ್ತಾರವಾಗಿದ್ದಂತಹ ಆ ಕರ್ನಾಟಕದ ವಿಷಯದ ಒಳಗಡೆ ಅದರೊಳಗಂ ಅಂದರೆ ಆ ಪ್ರಾಂತ್ಯದ ಒಳಗಡೆ ಕಿಸುವಳಲು ಅಂತ ಅಂದರೆ ಅದರ ಈಗಿನ ಪ್ರದೇಶ ಪಟ್ಟದ ಕಲ್ಲು ಅಂತೇಳಿ. ಪಟ್ಟದ ಕಿಸುವಳಲು ಅಂತಕ್ಕಂಥದ್ದು ಅದು ಪಟ್ಟದ ಕಲ್ಲು ಅಂತೇಳಿ ಈಗ ಬಳಕೆಯಲ್ಲಿ ಇದೆ. ಪಟ್ಟದ ಕಲ್ಲು ಅದನ್ನು ಸುತ್ತುವರೆದಿರುವಂತಹ ವಿದಿತ ಅಂದರೆ ಆ ಪಟ್ಟದ ಕಲ್ಲನ್ನು ಆವರಿಸಿರುವಂತಹ ಮಹಾ ಕೊಪ್ಪಳ ನಗರ ಅಂದರೆ ಕೊಪ್ಪಳ ನಗರದ ಪುಲಿಗೆರೆಯ ಅಂದರೆ ಈಗಿನ ಲಕ್ಷ್ಮೇಶ್ವರದ ಪುಲಿಗೆರೆಯ ಅಂತಂದರೆ ಪುಲಿಗೆರೆ ಅಂದರೆ ಈಗಿನ ಲಕ್ಷ್ಮೇಶ್ವರ, ಅದರ ಸುತ್ತಲಿನ ಸದಭಿಸ್ತುತ ಅಂದರೆ ಸುತ್ತಲಿನ ಇದರ ಸುತ್ತಲೇ ಇರುವಂತಹ ಒಕ್ಕುಂದದ ನಡುವಣ ನಾಡೆ. ಆ ಒಕ್ಕುಂದದ ಮಧ್ಯದಲ್ಲಿರುವಂತಹ ಪ್ರದೇಶವೇ ಕನ್ನಡದ ತಿರುಳುಗನ್ನಡದ ಒಂದು ಪ್ರದೇಶವಾಗಿತ್ತು. ಕನ್ನಡದ ತಿರುಳು ಅಂದರೆ ಅದೊಂದು ಸಾರ ಅಂತೇಳಿ ಪ್ರಧಾನವಾದಂತಹ ಕನ್ನಡದ ಆ ಪ್ರದೇಶವನ್ನು, ಅದರಲ್ಲೂ ಕೂಡ ಒಂದು ರೀತಿಯಲ್ಲಿ ಅಚ್ಚಗನ್ನಡದ ಪ್ರದೇಶ ಅಂತಲೂ ಕೂಡ ನಾವು ಹೇಳಬಹುದು. ಆ ಅಚ್ಚಗನ್ನಡದ ಪ್ರದೇಶದ ವ್ಯಾಪ್ತಿಯನ್ನು ಕೂಡ ಕವಿರಾಜ ಮಾರ್ಗಕಾರ ಸ್ಪಷ್ಟವಾಗಿ ಉಲ್ಲೇಖಿಸ್ತಾನೆ ತನ್ನ ಕೃತಿಯೊಳಗಡೆ. ಹಾಗಾಗಿ ಕನ್ನಡ ನಾಡಿನ ಗಡಿ, ಸಾಂಸ್ಕೃತಿಕ ಪರಿಸರ ಇವೆಲ್ಲವುಗಳ ಬಗ್ಗೆ ಬಹಳ ಮಹತ್ವದ ದಾಖಲೆಗಳನ್ನು ಒದಗಿಸುವಂತಹ ಪ್ರಧಾನವಾದಂತಹ ಕೃತಿ ಅಂತೇಳಿ ಕವಿರಾಜ ಮಾರ್ಗಕ್ಕೆ ಅದರದೇ ಆದಂತಹ ಒಂದು ಮರ್ಯಾದೆ ಇರೋದನ್ನು ನಾವು ಗಮನಿಸ್ಬೋದು. ಇದಿಷ್ಟು ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಸಂಬಂಧಪಟ್ಟ ಹಾಗೆ 2 ಪದ್ಯಗಳಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಮುಂದಿನ ಪದ್ಯಗಳಲ್ಲಿ ಕನ್ನಡಿಗರ ವ್ಯಕ್ತಿತ್ವದ ಬಗ್ಗೆ, ಕನ್ನಡ ನಾಡವರ ಬಗ್ಗೆ ಕುರಿತು ಮಾತಾಡ್ತಾರೆ. ಕನ್ನಡ ಭಾಷಿಕರ ವೈಶಿಷ್ಟ್ಯತೆ, ಕನ್ನಡ ನಾಡಿನ ಜನರ ಪದ ಬಳಕೆಯ ಜಾಣ್ಮೆಯನ್ನು ಕುರಿತಾದಂತಹ ಮಾಹಿತಿಯನ್ನು ಕವಿರಾಜ ಮಾರ್ಗದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಏನು ಹೇಳ್ತಾನಪ್ಪ ಅಂದರೆ, ಪದನರಿದು ನುಡಿಯಲು ನುಡಿದುದನ್ ಅರಿದು ಆರೆಯಲು ಮಾರ್ಪರ್ ಆ ನಾಡವರ್ಗಳ್ ಚೆದುರರ್ ನಿಜದಿಂ ಕುರಿತು ಓದದೆയും ಕಾವ್ಯ ಪ್ರಯೋಗ ಪರಿಣತಮತಿಗಳ್. ಆ ಕನ್ನಡಿಗರ ಪದ ಬಳಕೆಯ ಜಾಣ್ಮೆ ಮತ್ತು ಆ ಕಾಲದ ಕನ್ನಡ ನಾಡವರ ವೈಶಿಷ್ಟ್ಯತೆಯನ್ನು, ಕನ್ನಡಿಗರ ವ್ಯಕ್ತಿತ್ವವನ್ನು ಕುರಿತು ಮಾತಾಡ್ತಾನೆ, ಅವರ ಭಾಷಾ ಬಳಕೆಯನ್ನು ಕುರಿತು ಮಾತಾಡ್ತಾನೆ. ಈ ಪದ್ಯ ಏನು ಹೇಳುತ್ತಪ್ಪ ಅಂದರೆ, ಆ ಕಾಲಘಟ್ಟಕ್ಕಾಗಲೇ 9ನೇ ಶತಮಾನದ ಕಾಲಘಟ್ಟಕ್ಕಾಗಲೇ ಕನ್ನಡ ಭಾಷೆ ಅಂತಕ್ಕಂಥದ್ದು ಅಷ್ಟು ಪ್ರಬುದ್ಧವಾದಂತಹ ಭಾಷೆಯಾಗಿ, ಅಷ್ಟು ಜನಬಳಕೆಯ ಭಾಷೆಯಾಗಿ ಆ ಕರ್ನಾಟಕದ ಸಾಂಸ್ಕೃತಿಕ ಪರಿಸರದಲ್ಲಿ ಬಹಳ ಪ್ರಧಾನವಾದಂತಹ ಭಾಷೆಯಾಗಿತ್ತು ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನಮಗೆ ಸಿಗುತ್ತೆ. ಪದನರಿದು ನುಡಿಯಲು ನುಡಿದುದು ಅರಿದು ಆರೆಯಲು ಮಾರ್ಪರ್. ಆ ಕನ್ನಡಿಗರು ಆಗಿನ ಕಾಲದಲ್ಲಿ ಪಂಡಿತರಲ್ಲದಿದ್ದರೂ ಕೂಡ ಬಹಳ ಸಹೃದಯರಾಗಿದ್ದರು, ಜೊತೆಗೆ ಸಹಜ ಕವಿಗಳೂ ಕೂಡ ಆಗಿದ್ರು ಅನ್ನುವಂತಹ ಮಾತು. 6ನೇ ಪದ್ಯದಲ್ಲಿ ಕನ್ನಡಿಗರು ಮಾತಾಡಬೇಕು ಅಂತಂದರೆ ಪದನರಿದು ನುಡಿಯಲು, ಅವ್ರು ಮಾತಾಡಬೇಕು ಅಂದರೆ ಆ ಪದವನ್ನು
ತಿಳ್ಕೊಂಡು ಮಾತಾಡ್ತಾ ಇದ್ರು. ನುಡಿದುದನ್ನು ಆರೆಯಲು ಮಾರ್ಪರ, ತಾವು ಮಾತಾಡಿರುವಂತಹ ಮಾತನ್ನು ಮತ್ತೆ ಮತ್ತೆ ವಿಚಾರಿಸಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಂಥವರು. ಆರೆಯಲು ಮಾರ್ಪರ ಅಂದರೆ ವಿಚಾರಿಸ್ತಾ ಇದ್ರು. ಆರೆಯಲು ಮಾರ್ಪರ ಆ ವಿಚಾರಿಸುವಂತಹ ಸಾಮರ್ಥ್ಯವನ್ನು ಒಳಗೊಂಡಿದ್ರು. ಆ ನಾಡವರ್ಗಳು, ಆ ನಾಡಿನವರು ಅಂತಂದರೆ ಯಾರಪ್ಪ ಅಂದರೆ ಆ ಕನ್ನಡ ನಾಡಿನವರು ನಿಜವಾಗಿಯೂ ಕೂಡ ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಕುಳಿತು ಓದದೇ ಇದ್ದರೂ ಕೂಡ, ನಿರ್ದಿಷ್ಟವಾದಂತಹ ಅಧ್ಯಯನವೇ ಇಲ್ಲದಿದ್ದರೂ ಕೂಡ, ನಿರ್ದಿಷ್ಟವಾದಂತಹ ಒಂದು ಅಧ್ಯಯನ ಮತ್ತು ಆ ಒಂದು ಎಜುಕೇಷನ್ ಇಲ್ಲ ಅಂತವನೂ ಕೂಡ, ಒಬ್ಬ ಶಿಕ್ಷಣದ ಒಂದು ಪ್ರಜ್ಞೆಯೇ ಇಲ್ಲದಂಥವನೂ ಕೂಡ ಕಾವ್ಯ ಪ್ರಯೋಗವನ್ನು ಪರಿಣತ ಮತಿಗಳು, ಒಂದು ಕಾವ್ಯವನ್ನು ರಚನೆ ಮಾಡುವಂತಹ ಪರಿಪಕ್ವವಾದಂತಹ ಬುದ್ಧಿಶಕ್ತಿಯನ್ನು ಉಳ್ಳಂಥವರಾಗಿದ್ದರು ಎನ್ನುವಂತಹ ಮಾತನ್ನು ಕವಿರಾಜ ಮಾರ್ಗದ 6ನೇ ಪದ್ಯದಲ್ಲಿ ಕನ್ನಡಿಗರ ಬಗ್ಗೆ ಬಹಳ ಮಹತ್ವವಾದಂತಹ ಮಾಹಿತಿಯನ್ನು ಇಲ್ಲಿ ಕೊಡ್ತಾನೆ. ಮುಂದುವರೆದು ಅಷ್ಟೇ ಅಲ್ಲ, ಕುರಿತವರಲ್ಲದೆ ಮತ್ತಂ ಪರರುಂ ತಮ್ಮ ನುಡಿಯೊಳು ಎಲ್ಲರ್ ಜಾಣರ್ ಕಿರುವಕ್ಕಳುಂ ಆ ಮೂಗರುಂ ಅರಿಪಲ್ಕೆ ಅರಿವರ್ ವಿವೇಕಮಂ ಮಾತುಗಳಂ. ಆ ಕಾಲದಲ್ಲಿ ಕುರಿತವರಲ್ಲದೆ ಮತ್ತಂ ಪರರುಂ ತಮ್ಮ ನುಡಿಯೊಳೆಲ್ಲರ್ ಜಾಣರ್, ಪಂಡಿತವರಲ್ಲದಿದ್ದರೂ ಕೂಡ ಅವರೆಲ್ಲರೂ ಕೂಡ ಪಂಡಿತವರಲ್ಲದಿದ್ದರೂ ಕೂಡ ಸಹೃದಯರಾಗಿದ್ದರು, ಸಹಜ ಕವಿಗಳೂ ಕೂಡ ಆಗಿದ್ದರು. ಮತ್ತು ತಾವು ಬಳಸುವಂತಹ ಪದಗಳಿದೆಯಲ್ಲ, ಆ ಪದಗಳಲ್ಲಿ ಜಾಣ್ಮೆಯನ್ನು ಪಡ್ಕೊಂಡಿದ್ರು. ತಮ್ಮ ನುಡಿಯೋಳು ಎಲ್ಲರ ಜಾಣರ. ತಾವೇನು ಪದಗಳನ್ನು ಬಳಸ್ತಾ ಇದ್ದೀವೋ, ತಾವೇನು ಮಾತಾಡ್ತಾ ಇದ್ದೀರೋ ಆ ಮಾತುಗಳು ಜಾಣತನದಿಂದ ಕೂಡಿದ್ದವು. ಆ ಮಾತುಗಳನ್ನು ಬಳಸಲಿಕ್ಕೆ ಅಷ್ಟು ಸಮರ್ಥರಾಗಿದ್ದರು. ಅಷ್ಟೇ ಅಲ್ಲದೆ ಕಿರುವಕ್ಕಳು ಆ ಮೂಗರುಂ ಅರಿಪಲ್ಕೆ ಅರಿವರ್ ವಿವೇಕದ ಮಾತುಗಳಂ. ಕಿರುವಕ್ಕಳು ಆ ಮೂಗರುಂ ಅರಿಪಲ್ಕೆ ಅರಿವಂ ವಿವೇಕದ ಮಾತುಗಳಂ. ಕನ್ನಡಿಗರು ಬಳಸ್ತಾ ಇದ್ರಲ್ಲ, ಆ ವಿವೇಕದ ಮಾತುಗಳನ್ನು ಬಳಸ್ತಾ ಇದ್ರಲ್ಲ, ಆ ಮಾತುಗಳನ್ನು ಕಿರುವಕ್ಕಳು, ಸಣ್ಣ ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಬಹಳ ಉತ್ಪ್ರೇಕ್ಷಯುತವಾಗಿ ಕವಿರಾಜ ಮಾರ್ಗಕಾರ ಈ ಸಂದರ್ಭವನ್ನು ಬಳಸಿದ್ದಾನೆ ಅಂತಲೇ ನಾವು ಹೇಳಬಹುದು. ಮಾತು ಬಾರದ ಮೂಕರೂ ಸಹ ಅರಿಯಬಹುದಾದಂತಹ ಭಾಷಾ ಬಳಕೆಯನ್ನು, ವಿವೇಕಯುತವಾದಂತಹ ಮಾತುಗಳನ್ನು ಕವಿರಾಜ ಮಾರ್ಗಕಾರ ಕನ್ನಡಿಗರು ಬಳಸ್ತಿದ್ರು ಅಂತೇಳಿ ಬಹಳ ಮುಕ್ತ ಕಂಠದಿಂದ ಕನ್ನಡ ಭಾಷಿಕ ಒಂದು ಜನರನ್ನು, ಕನ್ನಡ ಭಾಷಾ ಬಳಕೆಯನ್ನು ಕುರಿತು ಕವಿರಾಜ ಮಾರ್ಗಕಾರ ಇಲ್ಲಿ ಬಳಸ್ತಾನೆ. ಅಷ್ಟೇ ಅಲ್ಲ, ಮತ್ತೆ ಮುಂದುವರಿದು ನೆಲಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ ಸತತಮೆಂದು ಪಳಗನ್ನಡಮಂ ಪೊಲಗೆಡೆಸಿ ನುಡಿಯಲಾಗದು ಬಲಹೀನರ್ ದೇಶಿಯಲ್ಲದೆಂದು ಅರಿದಿರ್ದು. 8ನೇ ಪದ್ಯದಲ್ಲಿ ಹೇಳ್ತಾನೆ. 6 ಮತ್ತು 7ನೇ ಪದ್ಯದಲ್ಲಿ ಕನ್ನಡ ಭಾಷಿಕರ ವೈಶಿಷ್ಟ್ಯತೆ ಮತ್ತು ಕನ್ನಡಿಗರ ಪದ ಬಳಕೆಯ ಜಾಣ್ಮೆಯನ್ನು ವ್ಯಕ್ತಪಡಿಸಿದಂತಹ ಕವಿರಾಜ ಮಾರ್ಗಕಾರ 8ನೇ ಪದ್ಯದಲ್ಲಿ ಕನ್ನಡ ಕಾವ್ಯ ಪರಂಪರೆಯ ಬಗ್ಗೆ ಒಂದಷ್ಟು ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾನೆ. ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ ಸತತಮೆಂದು ಪಳಗನ್ನಡಮಂ ಪೊಲಗೆಡೆಸಿ ನುಡಿಯಲಾಗದು ಬಲಹೀನರ್ ದೇಸಿಯಲ್ಲದೆಂದು ಅರಿದಿರ್ತು. ಆಗಿನ ಕಾಲದ ಕನ್ನಡವನ್ನು ಕವಿರಾಜ ಮಾರ್ಗಕಾರ ಇಲ್ಲಿ ಹಳಗನ್ನಡ ಅಂತೇಳಿ ಬಳಸ್ತಾನೆ. ಅಷ್ಟೇ ಅಲ್ಲ, ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ ಸತತಮೆಂದು ಎನ್ನುವಂತಹ ಮಾತನ್ನು ಬಳಸ್ತಾನೆ. ಇದಕ್ಕಿಂತ ಹಿಂದೆ ರಚಿತವಾದ ಕಾವ್ಯವನ್ನೇ ಮಾದರಿಯಾಗಿಟ್ಟುಕೊಂಡು ಕಾವ್ಯ ಲಕ್ಷಣವನ್ನು ಅರಿಯದವರು ಇದೇ ಕಾವ್ಯಕ್ಕೆ ಮಾದರಿ ಅಂತ ಹೇಳಿ ಪಳಗನ್ನಡಮಂ ಪೊಲಗೆಡಿಸಿ ನುಡಿವರು. ಹಳಗನ್ನಡದ ಸ್ವರೂಪವನ್ನೇ ಹಾಳು ಮಾಡಿದ್ದಾರೆ ಎಂಬಂತಹ ಮಾಹಿತಿಯನ್ನು ಹೇಳ್ತಾನೆ.
ಹಳಗನ್ನಡದ ಸ್ವರೂಪವನ್ನೇ ಹಾಡು ಮಾಡಿದ್ದಾರೆ. ಅಂಥವರು ಹೊಸಗನ್ನಡದಲ್ಲಿ ಆದರೂ ಕಾವ್ಯ ರಚನೆ ಮಾಡಿದ್ದರೆ ಎಷ್ಟು ಲೇಸಾಗುತ್ತಿತ್ತು ಎನ್ನುವಂತಹ ಮಾತನ್ನು ಕೂಡ ಒಂದು ಸಂದೇಶವನ್ನು ಕವಿರಾಜ ಮಾರ್ಗಕಾರ ಇಲ್ಲಿ ಹೇಳ್ತಾನೆ. ಅಂದರೆ ಕವಿರಾಜ ಮಾರ್ಗಕಾರ ತನಗಿಂತ ಹಿಂದೆ ರಚಿತವಾಗಿರುವಂತಹ ಕನ್ನಡವನ್ನು ಹಳಗನ್ನಡ ಅಂತ ಹೇಳಿ ಬಳಸಿರುವಂಥದ್ದು. ಜೊತೆಗೆ ಆ ಕಾಲದ ಕನ್ನಡಕ್ಕೆ ಹಳಗನ್ನಡ ಎನ್ನುವಂಥ ಹೆಸರನ್ನು ಕೊಡ್ತಾನೆ. ಇಲ್ಲಿ ಪಕಾರ ಹಕಾರವಾಗಿ ಬಳಕೆಯಾಗಿರೋದನ್ನು, ಹಕಾರ ಪಕಾರವಾಗಿ ಬಳಕೆಯಾಗಿರೋದನ್ನು ನೋಡ್ಬೋದು. ಹಳಗನ್ನಡವನ್ನು ಇಲ್ಲಿ ಪಳಗನ್ನಡ ಎಂಬ ಒಂದು ಮಾತಿನಿಂದ ಬಳಸ್ತಾನೆ. ಆ ಕಾವ್ಯ ಲಕ್ಷಣವನ್ನು ಅರಿಯದವರು ಇದೇ ಕಾವ್ಯಕ್ಕೆ ಲಕ್ಷಣ ಎಂದು ಹೇಳಿ ಹಳಗನ್ನಡದ ಸ್ವರೂಪವನ್ನೇ ಹಾಳು ಮಾಡಿದ್ದಾರೆ. ಅಂಥವರು ಹೊಸಗನ್ನಡದಲ್ಲಾದರೂ ಕಾವ್ಯವನ್ನು ರಚಿಸಲಿ ಎನ್ನುವಂತಹ ಒಂದು ಸಂದೇಶವನ್ನು ಇಲ್ಲಿ ಕವಿರಾಜ ಮಾರ್ಗಕಾರ ಈ ಒಂದು ಪದ್ಯದ ಮುಖಾಂತರ ಹೇಳ್ತಾನೆ. ಮತ್ತು ಮುಂದಿನ 2 ಪದ್ಯಗಳು ಕವಿರಾಜ ಮಾರ್ಗದ ಕೊನೆಯ ಪರಿಚ್ಛೇದದಿಂದ ಆಯ್ದುಕೊಂಡಿರುವಂತಹ ಒಂದು ಕಾವ್ಯ ಭಾಗಗಳು. ಆ 3ನೇ ಪರಿಚ್ಛೇದದಿಂದ ಆ 2 ಕಾವ್ಯ ಭಾಗಗಳನ್ನು ಆಯ್ದುಕೊಳ್ಳಲಾಗಿದೆ. ಈ ಕವಿಗಳು, ಈ ಕಾವ್ಯ ಭಾಗಗಳು, ಈ ಪದ್ಯಗಳು ಲೋಕೋತ್ತರವಾದ ನೀತಿಬೋಧಕವಾದಂತಹ ಸಂಗತಿಗಳನ್ನು ಒಳಗೊಂಡಿವೆ. ಜೊತೆಗೆ ಕವಿರಾಜ ಮಾರ್ಗ ಕೃತಿ ಕೇವಲ ಅಲಂಕಾರ ಶಾಸ್ತ್ರವಷ್ಟೇ ಅಲ್ಲ, ಕೇವಲ ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ, ಕನ್ನಡ ಕಾವ್ಯ ಲಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟು ವಿಚಾರಗಳನ್ನು ಮಾತ್ರ ಒಳಗೊಳ್ಳದೆ ಸಾರ್ವತ್ರಿಕ ಜೀವನ ಮೌಲ್ಯ ಮತ್ತು ಲೋಕೋತ್ತರವಾದ ನೀತಿಬೋಧಕವಾದಂತಹ ಸಂಗತಿಗಳನ್ನೂ ಕೂಡ ಒಳಗೊಂಡಿದೆ ಎನ್ನುವುದಕ್ಕೆ ಈ 2 ಕಾವ್ಯಗಳು ಬಹಳ ದೊಡ್ಡ ನಿದರ್ಶನಗಳಾಗಿ ನಮಗೆ ಸಿಗ್ತವೆ. 9ನೇ ಪದ್ಯ ಮನುಷ್ಯನ ದುರಾಸಪೀಡಿತ ವ್ಯಕ್ತಿತ್ವದ ಬಗ್ಗೆ, ಸಂಪತ್ತಿನ ಕ್ರೋಢೀಕರಣದಲ್ಲಿ ಮನುಷ್ಯ ತೋರಿಸುವಂತಹ ಆ ದುರಾಶಾ ಮನಸ್ಥಿತಿಯನ್ನು ಕುರಿತು ಇಲ್ಲಿ ವ್ಯಕ್ತಪಡಿಸ್ತಾರೆ. ಅಳಿದು ಅಳಿಪಿ ಬಳಿಯನ್ನು ಉಳಿಯದೆ ಪಳಿವರುಮಂ ತವಿಸಿ ಕಳೆಯದೆ ಉಳಿವಳು ಅದದಂ ಪಳಿಕೆಯ್ದು ತೊಳ್ತನುಳಿದಂತೆ ಉಳಿದ ಮಹಾಪುರುಷರು ಅರಿಯದೆ ಉಳಿದರೆ ಸಿರಿಯಂ ಎನ್ನುವಂತಹ ಮಾತನ್ನು ಕವಿರಾಜ ಮಾರ್ಗಕಾರ ಇಲ್ಲಿ ಹೇಳ್ತಾನೆ. ಅಳಿದು ಅಳಿಪಿ ಬಳಿಯನುಳಿವದೆ ಪಳಿವರುಮಂ ತವಿಸಿ ಕಳಿಯದೆ ಉಳಿವಳಂ ಸಿರಿಯಂ ಅದಂ ಪಳಿಕೆಯ್ದು ತೊಳ್ತನುಳಿದಂತೆ ಉಳಿದ ಮಹಾಪುರುಷರ್ ಅಳಿಯದೆ ಉಳಿದರೆ. ಇಲ್ಲಿ ಮನುಷ್ಯ ಸಂಪತ್ತನ್ನು ಸಂಪಾದನೆ ಮಾಡುವಂತಹ ಸಂದರ್ಭದಲ್ಲಿ, ಐಶ್ವರ್ಯವನ್ನು ಕ್ರೋಢೀಕರಿಸುವಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನಾದರೂ ತೆರುತ್ತಾರೆ. ಅಷ್ಟೇ ಅಲ್ಲ, ಇತರರನ್ನೂ ಕೂಡ ನಾಶಪಡಿಸುತ್ತಾರೆ. ಲಕ್ಷ್ಮಿಯನ್ನು ಎಡೆಬಿಡದೆ ಓಲೈಸಿ ತಮಗೆ ಅವಳು ಒಲಿಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವಳನ್ನು ನಿಂದಿಸುವಂತಹ ಒಂದು ವ್ಯಕ್ತಿತ್ವವನ್ನು ಒಳಗೊಂಡಿರುವಂತಹ ಮನುಷ್ಯರ ವ್ಯಕ್ತಿತ್ವದ ಚಿತ್ರಣವನ್ನು ಕವಿರಾಜ ಮಾರ್ಗಕಾರ ಇಲ್ಲಿ ಕೊಡ್ತಾನೆ. ಸಂಪತ್ತನ್ನು ಗಳಿಸಬೇಕು ಅಂತ ಅಂದರೆ ಇತರರನ್ನೂ ಕೂಡ ನಾಶಪಡಿಸ್ತಾರೆ. ತಮ್ಮ ಪ್ರಾಣವನ್ನು ಬೇಕಾದರೂ ಕೂಡ ಆ ಸಂಪತ್ತಿನ ಗಳಿಕೆಯೊಳಗಡೆ ದುರಾಸೆಯನ್ನು ವ್ಯಕ್ತಪಡಿಸ್ತಾರೆ. ಕೊನೆಗೆ ಅದು ಸಿಕ್ಕಿಲ್ಲ ಅಂದರೆ ಅವಳನ್ನು ನಿಂದಿಸ್ತಾರೆ. ಅಂಥವರನ್ನೂ ಕೂಡ ಬಿಟ್ಟು ಹೋಗದೆ ಇರುವವಳು ಈ ಲಕ್ಷ್ಮಿ ಅಂತಕ್ಕಂಥ. ಅಷ್ಟೇ ಅಲ್ಲದೆ ಅಂತಹ ಲಕ್ಷ್ಮಿಯನ್ನು ನಿಂದಿಸಿ ತೊತ್ತನ್ನು ಬಿಟ್ಟು ಬಿಡುವ ರೀತಿಯೊಳಗಡೆ ಹಿಂದೆ ಮುಂದೆ ನೋಡದೆ ಲಕ್ಷ್ಮಿಯನ್ನು, ಆ ಸಂಪತ್ತನ್ನು ತ್ಯಾಗ ಮಾಡುವಂತಹ ಮಹಾಪುರುಷರ ನಿಸ್ವಾರ್ಥ ಮನೋಭಾವದ ಚಿತ್ರಣವೂ ಕೂಡ ಈ ಪದ್ಯದಲ್ಲಿ ಕೊಡ್ತಾನೆ. ಹಾಗಾಗಿ ಈ ಪದ್ಯ ಸ್ವಾರ್ಥ ವ್ಯಕ್ತಿತ್ವ ಮತ್ತು ನಿಸ್ವಾರ್ಥ ವ್ಯಕ್ತಿತ್ವ ಎರಡನ್ನೂ ಕೂಡ ಇಲ್ಲಿ ಕೊಡ್ತಾನೆ. ಇಲ್ಲಿ ಮನುಷ್ಯ ಅಂತಕ್ಕಂಥವನು ಅವನು ಎಷ್ಟೇ ಸಂಪತ್ತಿನ ಮೇಲೆ ಆಸೆಯನ್ನು ಪಟ್ಟರೂ ಕೂಡ, ಅವನೆಷ್ಟೇ ಐಶ್ವರ್ಯದ ಬಗ್ಗೆ ವ್ಯಾಮೋಹವನ್ನು ಒಳಗೊಂಡಿದ್ರೂ ಕೂಡ ಕೊನೆಗೆ ಅವ್ರಿಗೂ ಕೂಡ ಈ ಅಳಿವು ಅಂತಕ್ಕಂಥದ್ದು ಕೊನೆಯ ಪದ್ಯದಲ್ಲಿ ಹೇಳ್ತಾನೆ, ಉಳಿದ ಮಹಾಪುರುಷರು ಅಳಿಯದೆ ಉಳಿದರೆ.
ಇಲ್ಲಿ ಪುರುಷ ಅಂತಕ್ಕಂಥವನು ಅವನು ಎಷ್ಟೇ ಸಂಪತ್ತಿನ ಮೇಲೆ ವ್ಯಾಮೋಹವನ್ನು ಇಟ್ಕೊಂಡಿದ್ರೂ ಕೂಡ, ಆ ಸಂಪತ್ತನ್ನು ತ್ಯಾಗ ಮನೋಭಾವದಿಂದ ಇಟ್ಕೊಂಡಿದ್ರೂ ಕೂಡ ಈ ನಾಶ ಅಂತಕ್ಕಂಥ, ಅಳಿವು ಅಂತಕ್ಕಂಥದ್ದು ಮನುಷ್ಯನಿಗೆ ಇದ್ದೇ ಇರುತ್ತೆ ಎನ್ನುವಂತಹ ಹಿನ್ನೆಲೆಯೊಳಗಡೆ ದುರಾಶಾ ಪೀಡಿತ ಮನುಷ್ಯ ಐಶ್ವರ್ಯ ಸಂಪಾದನೆಗಾಗಿ ಮಾಡುವಂತಹ ಸ್ವಾರ್ಥ ವ್ಯಕ್ತಿತ್ವದ ಒಂದು ಚಿತ್ರಣವನ್ನು, ಅಷ್ಟೇ ಅಲ್ಲದೆ ಒಂದು ಲೋಕೋತ್ತರವಾದಂತಹ ನೀತಿಬೋಧಕವಾದಂತಹ ಸಂಗತಿಗಳನ್ನು ಇಲ್ಲಿ ಒಳಗೊಂಡಿದೆ. ಎರಡು ಅಂಶಗಳನ್ನು ಈ ಪದ್ಯ ನಮಗೆ ಹೇಳುತ್ತೆ. ಒಂದು, ಸಂಪತ್ತನ್ನು ಸಂಪಾದನೆ ಮಾಡಲಿಕ್ಕೆ ತೋರ್ಪಡಿಸುವಂತಹ ಸ್ವಾರ್ಥ ವ್ಯಕ್ತಿತ್ವ, ಮತ್ತೊಂದು ಸಂಪತ್ತನ್ನು ತ್ಯಾಗ ಮಾಡುವಂತಹ ನಿಸ್ವಾರ್ಥ ಮಹಾಪುರುಷರ ಮನೋಭಾವದ ಚಿತ್ರಣವನ್ನು ಈ ಕಾವ್ಯ ಭಾಗ ಇಲ್ಲಿ ನಮಗೆ ಒಳಗೊಂಡಿರುವಂತಹ ಒಂದು ಕೇವಲ ಕವಿರಾಜ ಮಾರ್ಗ ಕೇವಲ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಲಂಕಾರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಅಷ್ಟೇ ಅಲ್ಲದೆ ಲೋಕೋತ್ತರವಾದ ನೀತಿಬೋಧಕವಾದಂತಹ ಸಂಗತಿಗಳನ್ನು ಕೂಡ ಒಳಗೊಂಡಿದೆ ಎಂಬಂತಹ ಅಂಶವನ್ನು ಕವಿರಾಜ ಮಾರ್ಗ ಕೃತಿಯ ಈ ಎರಡು ಪದ್ಯಗಳು ನಮಗೆ ಮಾಹಿತಿಯನ್ನು ಕೊಡ್ತವೆ. ಕೊನೆಯ ಪದ್ಯ ಬಹಳ ಮಹತ್ವವಾದಂತಹ ಪದ್ಯ. ಇದು ಕೂಡ ಲೋಕೋತ್ತರವಾದಂತಹ ನೀತಿಬೋಧಕವಾದಂತಹ ಸಂಗತಿಗಳನ್ನು ಒಳಗೊಂಡಿದೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರಮುಂ ಧರ್ಮಮುಂ ಕಸವೇಂ ಕಸವರಮೇನು ಉಬ್ಬಸಮಂ ಬಸಮಲ್ಲದಿರ್ದು ಮಾಡುವರೆಲ್ಲಂ. ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರವಿಚಾರಮು ಧರ್ಮಮುಂ ಕಸವೇಂ ಕಸವರಮೇನು ಉಬ್ಬಸಮಂ ಬಸಮಲ್ಲದಿರ್ದು ಮಾಡುವರೆಲ್ಲಂ ಎನ್ನುವಂತಹ ಒಂದು ಲೋಕೋತ್ತರವಾದಂತಹ ನೀತಿಬೋಧಕವಾದಂತಹ ಸಂಗತಿಯನ್ನು ಇಲ್ಲಿ ಒಳಗೊಂಡಿದೆ. ಸಹಾನುಭೂತಿಯನ್ನು ಒಳಗೊಂಡಿರುವಂತಹ ವ್ಯಕ್ತಿತ್ವವನ್ನು, ಒಂದು ಸಹಾನುಗುಣ ಹೊಂದಿರುವಂತಹ ವ್ಯಕ್ತಿತ್ವದ ಅವಶ್ಯಕತೆಯನ್ನು ಈ ಪದ್ಯದಲ್ಲಿ ಹೇಳ್ತೇನೆ. ಕಸವರಮೆಂಬುದು, ಕಸವರ ಅಂದರೆ ಇಲ್ಲಿ ಚಿನ್ನ ಅಂತಕ್ಕಂಥದ್ದು. ಯಾವುದು ಚಿನ್ನ ಅಂತಂದರೆ ನೆರೆ ಸೈರಿಸಲಾರ್ಪೊಡೆ ಪರಧರ್ಮಮಂ ಪರವಿಚಾರಮಂ. ಪರರ ವಿಚಾರವನ್ನು, ಅನ್ಯರ ವಿಚಾರವನ್ನು, ಅನ್ಯರ ಧರ್ಮವನ್ನು ಸಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಸಹನಾಗುಣವನ್ನು ಇಲ್ಲಿ ಕಸವರ ಅಂದರೆ ಚಿನ್ನ ಅಂತ ಕರೆದಿದ್ದಾನೆ. ಇವತ್ತಿನ ಸಂದರ್ಭದಲ್ಲಿ ಈ ಪದ್ಯ ಬಹಳ ಮಹತ್ವವಾದಂತಹ ಒಂದು ಸಂದರ್ಭವನ್ನು ಒಳಗೊಂಡಿದೆ. ಇಲ್ಲಿ ಕಸವರ ಅಂತಂದರೆ ಯಾವುದು ಚಿನ್ನ ಅಂತಂದರೆ ಪರರ ವಿಚಾರವನ್ನು, ಪರರ ಧರ್ಮವನ್ನು ಸಹಿಸುವಂತಹ ಸಹನಾಗುಣವನ್ನು ಒಳಗೊಂಡಿರುವಂತಹ ಸಾಮರ್ಥ್ಯವನ್ನೇ ಕವಿರಾಜ ಮಾರ್ಗಕಾರ ಚಿನ್ನ ಅಂತೇಳಿ ಕರೆದಿದ್ದಾನೆ. ಅದು ಅವಶ್ಯಕವಾಗಿ ಬೇಕು. ಈ ರೀತಿಯ ಸಹನಾಗುಣ ಎಲ್ಲರಲ್ಲೂ ಇಲ್ಲದಿರುವುದರಿಂದ ಕಸವೇಂ ಕಸವರಮೇನು ಉಬ್ಬಸಮಂ ಬಸಮಲ್ಲದಿರ್ದು ಮಾಡುವರೆಲ್ಲಂ. ಈ ರೀತಿಯ ಸಹನಾಗುಣ ಎಲ್ಲರಲ್ಲೂ ಇಲ್ಲದೇ ಇರುವುದರಿಂದ ಎಲ್ಲರೂ ತಮ್ಮ ಉಬ್ಬಸಮಂ ಅಂದರೆ ಅಸಹನಾಗುಣದಿಂದ ಮಿತಿಮೀರಿದ ಸಂಕಟವನ್ನು ಉಂಟು ಮಾಡ್ತಾರೆ ಎಂಬ ಜೀವನ ಮೌಲ್ಯವನ್ನು ಅವರ ದೃಷ್ಟಿಯಲ್ಲಿ ಕಸ ಮತ್ತು ಕಸವರ ಇವೆರಡಕ್ಕೂ ಕೂಡ ವ್ಯತ್ಯಾಸನೇ ಇಲ್ಲ. ಈ ರೀತಿಯ ಸಹನಾಗುಣ ಹೊಂದಿರುವ ದೃಷ್ಟಿಯಲ್ಲಿ ಕಸ ಮತ್ತು ಕಸವರ ಯಾವುದಕ್ಕೂ ಕೂಡ ಅಸಹನಾ ಗುಣ ಹೊಂದಿರುವವರಲ್ಲಿ ಕಸ ಮತ್ತು ಕಸವರಕ್ಕೆ ವ್ಯತ್ಯಾಸನೇ ಇಲ್ಲ ಎನ್ನುವಂತಹ ಚಿನ್ನವನ್ನೂ ಕೂಡ ಕಸದಂತೆ ನೋಡುವಂತಹ ವ್ಯಕ್ತಿತ್ವ. ಪರರ ಧರ್ಮವನ್ನು, ಪರರ ವಿಚಾರವನ್ನು ಸೈರಿಸುವಂತಹದ್ದೇ ನಿಜವಾದ ಚಿನ್ನ. ಅದೇ ನಿಜವಾದ ಚಿನ್ನ ಅಂತೇಳಿ ಆ ಪರ ವಿಚಾರ ಮತ್ತು ಪರ ಧರ್ಮವನ್ನು ಸಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಸಹನಾಗುಣದ ಮಹತ್ವವನ್ನು ಕುರಿತು ಕವಿರಾಜ ಮಾರ್ಗಕಾರ ಇಲ್ಲಿ ಹೇಳ್ತಾನೆ. ಆದರೆ ಅದರಲ್ಲೇ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾನೆ ಕವಿರಾಜ ಮಾರ್ಗ. ಈ ರೀತಿಯ ಸಹನಾಗುಣ ಎಲ್ಲರಲ್ಲೂ ಇಲ್ಲದೇ ಇರುವುದರಿಂದ ಎಲ್ಲರೂ ತಮ್ಮ ಅಸಹನಾಗುಣದಿಂದ ಮಿತಿಮೀರಿದ ಸಂಕಟವನ್ನು ಉಂಟು ಮಾಡ್ತಾರೆ ಎಂಬಂತಹ ಜೀವನ ಮೌಲ್ಯವನ್ನು ಒಳಗೊಂಡು ಇವರ ದೃಷ್ಟಿಕೋನದ ಒಳಗಡೆ ಕಸ ಮತ್ತು ಕಸವರ ಇವೆರಡನ್ನೂ ಕೂಡ ಒಂದೇ ಎಂಬ ದೃಷ್ಟಿಕೋನದಲ್ಲಿ ನೋಡ್ತಾರೆ ಎಂಬಂತಹ ಮಾಹಿತಿಯನ್ನು ಕವಿರಾಜ ಮಾರ್ಗಕಾರ ಈ ತನ್ನ ಕೊನೆಯ ಪರಿಚ್ಛೇದದಲ್ಲಿ ಹೇಳ್ತಾನೆ. ಹಾಗಾಗಿ ಈ ಎಲ್ಲ ಜೀವನ ಮೌಲ್ಯಗಳ ಒಂದು ಅಂಶಗಳನ್ನು ಒಳಗೊಂಡಿರೋದರಿಂದ ಕವಿರಾಜ ಮಾರ್ಗವನ್ನು ಒಂದು ಚಿತ್ರಕೃತಿ ಅಂತೇಳಿ ಇದನ್ನು ಕರೀತಾರೆ. ಹಾಗಾಗಿ ಕೇವಲ
ಕಾವ್ಯದ ಅಲಂಕಾರ ಶಾಸ್ತ್ರವನ್ನು ಒಳಗೊಂಡಿರುವಂಥ ಕೇವಲ ಅಲಂಕಾರ ಗ್ರಂಥವಷ್ಟೇ ಅಲ್ಲದೆ ಇದು ಒಂದು ಕನ್ನಡ ನಾಡು ನುಡಿ, ಕರ್ನಾಟಕದ ವಿಸ್ತಾರ ಮತ್ತು ಕನ್ನಡಿಗರ ವ್ಯಕ್ತಿತ್ವ ಮತ್ತು ಕನ್ನಡಿಗರ ಜಾಣ್ಮೆ, ಕನ್ನಡ ಸಾಹಿತ್ಯದ ಹಿನ್ನೆಲೆ, ಈ ಎಷ್ಟೇ ಮಾಹಿತಿಗಳ ಜೊತೆಗೆ ಲೋಕೋತ್ತರವಾದಂತಹ ನೀತಿ ಬೋಧಕವಾದಂತಹ ಸಂಗತಿಗಳನ್ನು ಒಳಗೊಂಡಿರುವ ಒಂದು ಸಾರ್ವತ್ರಿಕ ಜೀವನ ಮೌಲ್ಯವನ್ನು ವ್ಯಕ್ತಪಡಿಸುವಂತಹ ಒಂದು ಕೃತಿಯಾಗಿ ಕವಿರಾಜ ಮಾರ್ಗ ನಮಗೆ ಮಹತ್ವದ ಕನ್ನಡ ಸಾಹಿತ್ಯದ ಮೊದಲ ಗ್ರಂಥವಾಗಿ ಕರ್ನಾಟಕದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚರಿತ್ರೆಯ ಬಗ್ಗೆ ಮಹತ್ವದ ದಾಖಲೆಯನ್ನು ಒದಗಿಸುವಂತಹ ಒಂದು ಕೃತಿಯಾಗಿದೆ ಅಂತೇಳಿ ಕವಿರಾಜ ಮಾರ್ಗಕ್ಕೆ ನಾವು ಮಹತ್ವವನ್ನು ಕೊಡಬಹುದು ಅಂತೇಳಿ ಆ ಕೃತಿಯ ಕೆಲವೊಂದು ವಿವೇಕಿಗಳ ನಾಡವರ್ಗಳೆಂಬ ಕಾವ್ಯ ಭಾಗದಲ್ಲಿ ಒಳಗೊಂಡಿರುವಂತಹ ಪ್ರಮುಖವಾದಂತಹ ಅಂಶಗಳನ್ನು ಈ ಅಧಿವೇಶನದಲ್ಲಿ ಹೇಳ್ತಾ ಈ ಅಧಿವೇಶನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.